ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ಮೋದಕ ಪ್ರಿಯ ಗಣೇಶನಿಗೆ ನೈವೇದ್ಯಕ್ಕೆ ನಾನಿವಾಗ ಮೋದಕ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು: ಮೊದಲಿಗೆ ನಾನು 1 ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು 1 ಸ್ಪೂನು ಮೈದಾ, ಮತ್ತು 1 ಕಪ್ಪು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ, ಒಂದು ಅರ್ಧದಿಂದ 3/4 ಕಪ್ಪು ಬೆಲ್ಲ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಏಲಕ್ಕಿ, ಒಂದು 4 ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಗಸಗಸೆ, ಮತ್ತು ಗೋಡಂಬಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 10 ಗೋಡಂಬಿ, ಒಂದು 10ರಿಂದ 15 ದ್ರಾಕ್ಷಿನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ತುಪ್ಪ. ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಮುದ್ದೆ ಮಾಡ್ಕೊಂಬೋಣ. ನೋಡಿ, ಈ ಕಪ್ ಅಳತೆನಲ್ಲಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ 2 ಕಪ್ಪು ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲೇ 2 ಕಪ್ಪು ನೀರು ಹಾಕ್ಕೊತಾ ಇದ್ದೀನಿ. ನೀವು ಯಾವುದೇ ಅಳತೆನಲ್ಲಿ ತೊಗೊಳ್ರಿ, 1:2 ತೊಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನೋಡಿ, 2 ಕಪ್ ಅಳತೆ ನೀರು ಹಾಕ್ತಾಯಿದ್ದೀನಿ, ಮತ್ತು ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ನಲ್ಲ, ಸ್ವಲ್ಪ ಉಪ್ಪು, ಮತ್ತು ಮೈದಾ, ಮತ್ತು ಸ್ವಲ್ಪ ತುಪ್ಪ. ಇವಾಗ ಇದನ್ನು ಸ್ಟವ್ ಮೇಲಿಟ್ಟು ಕುದಿಸ್ಕೊಳ್ಳೋಣ. ಮೈದಾ ಎಲ್ಲ ಒಡೆದ್ಬಿಡಿ. ಇವಾಗ ಇದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ನೋಡಿ, ಈ ಪಾನ್ ಸ್ಟವ್ ಮೇಲಿಟ್ಟು ಸ್ಟವ್ ಅಂಟಿಸ್ತಾ ಇದ್ದೀನಿ. ಒಂದು 2 ಮಿನಿಟ್ಸ್ಗೆಲ್ಲ ಉಪ್ಪು ಬಂದುಬಿಡುತ್ತೆ. ಇದು ಅಂದರೆ ಮಳ್ಳಬೇಕು ನೀರು. ಇವಾಗ ಇದು ಮಳ್ಳಿ 2 ಮಿನಿಟ್ಸ್ ಆಗಿದೆ, ಚೆನ್ನಾಗಿ ಮಳ್ತಾ ಇದೆ ನಾವು ಇಟ್ಟಿದ್ದ ನೀರೆಲ್ಲ. ಇವಾಗ ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ, ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಮುದ್ದೆ ಟೈಪು ತಿರುಗಿಸ್ಕೊಳ್ಳೋಣ. ಇದನ್ನು ನೋಡಿ, ಗಂಟಿಲ್ಲದೆ ಈ ಥರ ನೀಟಾಗಿ ತಿರುಗಿಸ್ಕೊಬೇಕು. ನೋಡಿ, ಗಂಟಿಲ್ಲದೆ ಈ ಥರ, ಗಂಟಿ ಇರಬಾರ್ದು, ಈ ಥರ ಚೆನ್ನಾಗಿ ತಿರುಗಿಸ್ಕೊಬೇಕು. ನೋಡಿ, ನಾನು ಒಂದು 2 ನಿಮಿಷ, 2ರಿಂದ 3 ನಿಮಿಷ ಚೆನ್ನಾಗಿ ಗಂಟಿಲ್ಲದೆ ನೀಟಾಗಿ ಸ್ಪೂನಲ್ಲೇ ಮುದ್ದೆ ಟೈಪಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಹಿಟ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಟ್ಬಿಡೋಣ. ಇವಾಗ ಅಕ್ಕಿ ಹಿಟ್ಟು ಮುದ್ದೆ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಹೂರಣ ರೆಡಿ ಮಾಡ್ಕೊಂಬಿಡೋಣ. ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. 1ರಿಂದ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ನೋಡಿ, ತುಪ್ಪ ಎಲ್ಲ ಕಾಯ್ತಾ ಇದೆ. ಇದಕ್ಕೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಲ್ಲ, ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ತಟ್ಟೆಗೆ ತಕ್ಕೊಳ್ಳೋಣ. ಈಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಹಿ ಕಡುಬು ಮತ್ತು ಖಾರ ಕಡುಬು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ ಒಂದ್ಸಲಿ. ನೋಡಿ, ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಕರೆಕ್ಟಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಇವಾಗ ಇದಕ್ಕೇ ಗಸಗಸೆ ತೊಗೊಂಡಿದ್ದಲ್ಲ, ಗಸಗಸೆ ಸೇರಿಸ್ಕೊಳ್ಳೋಣ. ಇದನ್ನು ಒಂದು ಅರ್ಧ ನಿಮಿಷ ಆಡಿಸ್ಕೊಳ್ಳಿ. ನೋಡಿ, ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಅದೇ ಬಾಣಲಿಗೆ ತೆಂಗಿನಕಾಯಿ ತೊಗೊಂಡಿದ್ವಲ್ಲ, ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಬೆಲ್ಲ, ತೆಂಗಿನಕಾಯಿ, ಈ ತೆಂಗಿನಕಾಯಿ ಜೊತೆ ಬೆಲ್ಲನ ಕರಗಿಸ್ಕೊಳ್ಳೋಣ. 2 ಮಿನಿಟ್ಸ್ ಆದರೆ ಕರ್ಕೊಂಡ್ಬಿಡುತ್ತೆ ಬೆಲ್ಲ.
ನೋಡಿ ಒಂದು 2-4 ನಿಮಿಷ ನಾನು ತೆಂಗಿನಕಾಯಿ ಜೊತೆ ಬೆಲ್ಲ ಎಲ್ಲ ಕರಗಿಸ್ಕೊಂಡಿದ್ದೀನಿ. ನೋಡಿ ಇವಾಗೆಲ್ಲ ಕರೆಕ್ಟಾಗಿ ಕರಗಿದೆ ಬೆಲ್ಲ ಎಲ್ಲ. ಇವಾಗ ಈ ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಲ್ಲ, ಡ್ರೈ ಫ್ರೂಟ್ಸು ಮತ್ತು ಗಸಗಸೆ ಎಲ್ಲ ಇದಕ್ಕೆ ಸೇರಿಸ್ಬಿಡೋಣ. ಮತ್ತು ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಮಾಡಿ ನೋಡಿ ಇವಾಗ ಮೋದಕಕ್ಕೆ ಸ್ಟಫಿಂಗ್ ರೆಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಮತ್ತು ಒಂದು 4 ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಏಲಕ್ಕಿನ ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದು ಸ್ವಲ್ಪ ಒಂದು 5 ನಿಮಿಷ ತಣ್ಣಗಾಗಲಿ. ಇದು ನಾವು ಇವಾಗ ಅಕ್ಕಿ ಹಿಟ್ಟು ಮಾಡಿದ್ವಲ್ವ, ಅದನ್ನೆಲ್ಲ ಸ್ವಲ್ಪ ನಾದ್ಕೊಂಡು ಮೋದಕಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನೋಡಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಇವಾಗ ಬಿಟ್ಬಿಡೋಣ. ನೋಡಿ ಹೂರ್ಣ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಹಿಟ್ಟು ಮಾಡಿ ಇಟ್ಕೊಂಡಿದ್ವಲ್ಲ, ಇವಾಗ ಇದನ್ನೊಂದು ಸ್ವಲ್ಪ ನಾದ್ಕೊಳ್ಳೋಣ. ಸ್ವಲ್ಪ ಕೈಗೆ ತುಪ್ಪ ಅಥವಾ ಮೈದಾ ಹಿಟ್ಟು ಮಾಡಿಕೊಂಡು ನಾನು ತುಪ್ಪ ತೊಗೊತಾ ಇದ್ದೀನಿ. ನೋಡಿ ಚೆನ್ನಾಗಿ ನಾದ್ಕೊಳ್ಳೋಣ ಇದನ್ನು ಸ್ವಲ್ಪ. ನಿಮಗೆ ಪಾತ್ರೆಯಲ್ಲಿ ನಾದ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೂ ಗ್ರಾನೈಟ್ ಮೇಲೋ ಅಥವಾ ಕಲ್ ಮೇಲೆ, ಕ್ಲೀನಾಗಿರೋ ಕಲ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಹಿಟ್ಟು ಕೈಗೆ ಎಲ್ಲೂ ಅಂಟ್ತಾ ಇಲ್ಲ, ನೀಟಾಗಿ ಬಂದಿದೆ. ನೋಡಿ ನೋಡಿ ಇವಾಗ ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ. ಇವಾಗ ಮೋದಕ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಚಿಕ್ಕ ಚಿಕ್ಕಗೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಹಿಟ್ಟು ತೊಗೊಂಡು ನೋಡಿ ಸ್ವಲ್ಪ ಸ್ವಲ್ಪನೇ ಇಷ್ಟಿಷ್ಟು ಹಿಟ್ಟು ತೊಗೊಂಡು ಇವಾಗ ಇದು ಮೋಲ್ಡ್ ಇರುತ್ತಲ್ಲ, ಮೋದಕ ಮೋಲ್ಡು, ಇದಕ್ಕೆ ತುಪ್ಪ ಅಥವಾ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಅಪ್ಲೈ ಮಾಡಿ ಇದಕ್ಕೆ ನೀವು ಈ ಥರ ನೋಡಿ, ಇದಕ್ಕೆ ಮೊದಲು ಅಪ್ಲೈ ಮಾಡಬೇಕು. ಇದನ್ನ ಲಾಕ್ ಮಾಡಿ ಇದು ಲಾಕರ್ ಬರುತ್ತೆ, ಕ್ಲೋಸ್ ಮಾಡ್ಕೊಳ್ಳಿ ಬೇಕಂದರೆ. ಇಲ್ಲಾಂದರೆ ಇದೇ ಥರ ಇಟ್ಕೊಂಡ್ರೂ ಆಗುತ್ತೆ. ತಿರ್ಗಿ ಮತ್ತೆ ನಮ್ಗೆ ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಇಲ್ಲಿ ಲಾಕ್ ಮಾಡ್ಕೊತಾ ಇಲ್ಲ. ನೋಡಿ ಅಕ್ಕಿ ಹಿಟ್ಟನ್ನು ಇದರೊಳಗಡೆ ತುಂಬೋಣ. ಅಂದರೆ ಕರೆಕ್ಟಾಗಿ ಎಲ್ಲ ಕಡೆ ಅಪ್ಲೈ ಆಗಬೇಕು. ನೋಡಿ ಏನಿಲ್ಲ, ಕಷ್ಟ ಆಗಲ್ಲ. ನೋಡಿ ಒಂದು ಬೆರಳನ್ನು ಈ ಥರ ಮಾಡಿಬಿಟ್ರೆ ನೋಡಿ ಒಂದೇ ಬೆರಳಲ್ಲಿ ಮಾಡ್ಬೋದು ನಾವು. ನೋಡಿ ಇನ್ನೂ ಸ್ವಲ್ಪ ಏನಾದರೂ ಶಾರ್ಟೇಜ್ ಬಂತು ಅಕ್ಕಿ ಮುದ್ದೆ ಅಂತ ಅಂದರೆ ಬೇಕಂದರೆ ಇನ್ನೂ ಇಟ್ಕೊಂಡು ಬೇಕಂದರೆ ರೆಡಿ ಮಾಡ್ಕೊಬೋದು. ಏನು ಒಂದೇ ಸಲ ತೊಗೊಬೇಕಂತ ಏನಿಲ್ಲ. ನೋಡಿ ನೋಡಿ ಎಲ್ಲ ಫಿಲ್ ಮಾಡಿ ಇದಕ್ಕೆ ಇವಾಗ ಈ ಉಂಡೆ ತೊಗೊಂಡಿದ್ವಲ್ಲ, ನೋಡಿ ಈ ಉಂಡೆನ ಇದರಲ್ಲಿ ಸೇರಿಸೋಣ. ನೋಡಿ ಇಷ್ಟೇ. ಇವಾಗ ಈ ಅಕ್ಕಿ ಹಿಟ್ಟು, ಎಕ್ಸ್ಟ್ರಾ ಅಕ್ಕಿ ಹಿಟ್ಟಿರುತ್ತಲ್ಲ, ಇದನ್ನು ಫೋಲ್ಡ್ ಮಾಡಿಬಿಡೋಣ. ನೋಡಿ ಇವಾಗ ಓಪನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ, ಎಲ್ಲೂ ಒಡೆದಿಲ್ಲ, ಕಿತ್ತಿಲ್ಲ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲನೂ ಇದೇ ಥರ ಮಾಡಿ ಇಟ್ಕೊಳ್ಳೋಣ ನಾವು ಒಂದು ಪ್ಲೇಟಲ್ಲಿ. ಮೋಲ್ಡ್ ಇಲ್ಲ ಅಂದರೂ ಕೈಯಲ್ಲೂ ಮಾಡ್ಬೋದು. ನೋಡಿ ಕೈಯಲ್ಲಿ ಮಾಡೋದು ನಾನು ಒಂದು ತೋರಿಸ್ತೀನಿ. ಇದನ್ನು ಎಲ್ಲ ಇದೇ ಥರ ಮಾಡಿ ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಇವಾಗ ಕೈಯಲ್ಲಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಮೋಲ್ಡನ್ನು ಅದಕ್ಕೆ ಎತ್ತಿಟ್ಟು ಇವಾಗ ಕೈಯಲ್ಲಿ ಮಾಡ್ಕೊಳ್ಳೋಣ. ನೋಡಿ ಸೇಮ್ ಮೆಷರ್ಮೆಂಟಲ್ಲೇ ಹಿಟ್ಟು ತೊಗೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ನೀವು ಹಿಟ್ಟು ತೊಗೊಳ್ಳುವಾಗ ಸ್ವಲ್ಪ ಆರಿದ್ರೆ ಸ್ವಲ್ಪ ಬರೋಲ್ಲ. ನೋಡಿ ಈ ಥರ ಮಾಡಿಕೊಂಡು ನೋಡಿ ಈ ಥರ ಮಾಡ್ಕೊಳ್ಳಿ. ಇವಾಗ ಈ ಉಂಡೆನ ಇದರಲ್ಲಿ ಸ್ವಲ್ಪ ಈ ಥರ ಮಾಡ್ಕೊಳ್ಳಿ. ಗುಂಡುಗಿರೋದು ಬೇಡ, ಗುಂಡುಗಿದ್ರೆ ಅದು ಸ್ವಲ್ಪ ಶೇಪ್ ಬರಲ್ಲ. ನೋಡಿ
ಈ ಥರ ಮಾಡಿಕೊಂಡು ನೋಡಿ ಹಿಂಗಿಟ್ಟು ಇವಾಗ ಇದನ್ನು ಈ ಥರ ಮಡ್ಚ್ಕೊಳ್ಳಿ. ನೋಡಿ ಎಕ್ಸ್ಟ್ರಾ ಹಿಟ್ಟು ಬರುತ್ತಲ್ಲ ಅದು ಬೇಕಂದರೆ ತೆಗೆದುಬಿಡಿ. ನಿಮಗಿಲ್ಲ ಕರೆಕ್ಟಾಗಿ ಬಂದಿದೆ ಅಂದರೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ನನಗಿಲ್ಲಿ ಸ್ವಲ್ಪ ಜಾಸ್ತಿ ಆಯಿತು, ಹಾಗಾಗಿ ಸ್ವಲ್ಪ ತೆಗಿತಾ ಇದ್ದೀನಿ. ನೋಡಿ ಈ ಥರ ಮಾಡಿಕೊಂಡು ನೋಡಿ ಈ ಥರ ಮಾಡಿಕೊಂಡು ಒಂದು ಸ್ಪೂನಿಂದ ಶೇಪ್ ಕೊಟ್ಬಿಡೋಣ. ನೋಡಿ ಈ ಥರ ಮಾಡಿಟ್ಕೊಂಡು ನಾವಿವಾಗ ಒಂದು ಸ್ಪೂನ್ ತೊಗೊಂಡು ನೋಡಿ ಈ ಥರ ಮಾರ್ಕ್ ಮಾಡಿಬಿಡೋಣ. ಏನು ಮೋದಕ ಮೋಲ್ಡೇ ಅನ್ನೋ ಥರ ಏನಿಲ್ಲ. ನೋಡಿ ನಾವು ಕೈಯಲ್ಲೇ ಆರಾಮ್ಸೆ ಮಾಡಿಬಿಟ್ಟು ಶೇಪ್ ಕೊಡ್ಬೋದು. ನೋಡಿ ಮೋದಕ ಶೇಪೇ ಬಂದಿದೆ. ನೋಡಿ ನಾನಿವಾಗ ಎಲ್ಲ ಮೋದಕಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟೀಮರ್ ತೊಗೊಂಡು ಸ್ವಲ್ಪ ತಳಕ್ಕೆ ನೀರು ಹಾಕ್ತಾಯಿದ್ದೀನಿ ಪಾತ್ರೆಗೆ, ಮತ್ತು ಈ ಸ್ಟೀಮರ್ ಪಾತ್ರೆಗೆ ಸ್ವಲ್ಪ ತುಪ್ಪ ಅಪ್ಲೈ ಮಾಡೋಣ. ನೋಡಿ ಸ್ವಲ್ಪ ಲೈಟಾಗಿ ತುಪ್ಪ ಅಪ್ಲೈ ಮಾಡಿದ್ದೀನಿ. ಇವಾಗ ಎಲ್ಲ ಮೋದಕನ ಇದರಲ್ಲಿ ಇಡೋಣ. ಇದರಲ್ಲಿ ಇಟ್ಬಿಟ್ಟು ಒಂದು 4 ರಿಂದ 5 ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಇಟ್ಟಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 4 ರಿಂದ 5 ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ. ನೋಡಿ ಸ್ಟೀಮರ್ನ ಸ್ಟವ್ ಮೇಲೆ ಇಟ್ಟು ಸ್ಟವ್ ಅಂಟಿಸ್ತಾ ಇದ್ದೀನಿ. ಒಂದು 4 ರಿಂದ 5 ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ. ನೋಡಿ ಇಟ್ಟು ನಾನು 4 ರಿಂದ 5 ನಿಮಿಷ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ ಲಿಡ್ ಓಪನ್ ಮಾಡೋಣ. ನೋಡಿ ಇವಾಗ ಕರೆಕ್ಟಾಗಿ ಬೆಂದಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬ ಸಾಫ್ಟಾಗಿದೆ. ಇವಾಗ ಕೂಲ್ ಆಗೋಕ್ಕೆ ಬಿಟ್ಟಿದ್ದೀನಿ. ಇವಾಗ ಕೂಲ್ ಆಗೋ ಟೈಮಲ್ಲಿ ನೋಡಿ ಕೇಸರಿ ದಳ ಒಂದೊಂದು ಮೇಲೆ ಇಟ್ಬಿಟ್ಟು ಒಂದು 5 ನಿಮಿಷ ಕೂಲ್ ಆಗೋದಕ್ಕೆ ಬಿಡೋಣ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಾವು ದೇಹಕ್ಕೂ ಇದು ತೊಗೊಂಡ್ರೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಒಂದೊಂದು ಕೇಸರಿ ದಳ ಮೇಲೆ ಇಡ್ತಾ ಇದ್ದೀನಿ. ಇದು ಬೇಕಂದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಬೇಡ, ನಾನು ಇಡ್ತಾ ಇದ್ದೀನಿ. ನೋಡಿ ಎಲ್ಲದಕ್ಕೂ ಒಂದೊಂದು ಕೇಸರಿ ದಳ ಇಟ್ಟಿದ್ದೀನಿ. ಇವಾಗ ಒಂದು 5 ನಿಮಿಷ ಕೂಲ್ ಆಗಲಿ, ಪಕ್ಕಕ್ಕೆ ಇಟ್ಬಿಡೋಣ. ಆಮೇಲೆ ಸರ್ವ್ ಮಾಡೋಣ. ನೋಡಿ ಸ್ಟೀಮ್ ಆದಮೇಲೆ ನಾನು ಒಂದು 5 ರಿಂದ 10 ನಿಮಿಷ ಕೂಲ್ ಆಗೋದಕ್ಕೆ ಬಿಟ್ಟಿದ್ದೆ. ಕೇಸರಿ ಇಟ್ಟಿದ್ನಲ್ಲ ನೋಡಿ ಅದೆಲ್ಲ ನೀಟಾಗಿ ಅದು ಎಲ್ಲ ಯೆಲ್ಲೋಯಿಶ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ನಾನು ಒಂದು ಪ್ಲೇಟ್ ತೊಗೊಂಡು ಬಾಳೆ ಎಲೆ ಅಥವಾ ವೀಳ್ಯದೆಲೆ ಹಾಕ್ಕೊಳ್ಳಿ. ಬಾಳೆ ಎಲೆ ಇಲ್ಲ ಅಂದರೆ ದೇವ್ರ ನೈವೇದ್ಯಕ್ಕೆ. ನೋಡಿ ಈ ಥರ ಸರ್ವ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.